ಇವತ್ತಿನಿಂದನೇ ನಿಮ್ಮ ಮುಖಕ್ಕೆ ಸೋಪನ್ನು ಬಳಸೋದನ್ನು ಬಿಟ್ಟು ಈ ಒಂದು ಪೌಡರನ್ನು ಯೂಸ್ ಮಾಡಿ ನೋಡಿ. ನಿಮ್ಮ ಮುಖ ಎಷ್ಟು ಬೆಳ್ಳಗಾಗತ್ತೆ, ಮುಖದಲ್ಲಿ ಮೊಡವೆಗಳು ಬರೋದಿಲ್ಲ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ, ಜೊತೆಗೆ ಮುಖದಲ್ಲಿ ಬೇಗ ರಿಂಕಲ್ಸ್ ಕೂಡ ಬರೋದಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ನಿಮ್ಮ ಸೌಂದರ್ಯ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದ ಒಂದು ಹರ್ಬಲ್ ಪೌಡರ್ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದು. ಮನೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಇರುವ ಪದಾರ್ಥಗಳಿಂದ ಯಾವೆಲ್ಲ ಪದಾರ್ಥಗಳು ಬೇಕು, ಹೇಗೆ ರೆಡಿ ಮಾಡೋದು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ಇಲ್ಲಿ ಕಾಬೂಲ್ ಕಡಲೆಯನ್ನು ತೊಗೊಂಡಿದ್ದೀನಿ. ಕಾಬೂಲ್ ಕಡಲೆ ನಮ್ಮ ತ್ವಚೆಗೆ ತುಂಬಾ ಒಳ್ಳೆಯದು, ರಿಂಕಲ್ಸ್ ಬರೋದನ್ನು ಇದು ತಡೆಗಟ್ಟುತ್ತೆ ಸ್ನೇಹಿತರೆ. ಮತ್ತು ಕಾಬೂಲ್ ಕಡಲೆಯನ್ನು ಬಳಸೋದ್ರಿಂದ ಮುಖ ಬೆಳ್ಳಗಾಗತ್ತೆ ಅಂತಲೇ ಹೇಳ್ಬಹುದು. ನಂತರ ಕಡಲೆಬೇಳೆ ಕೂಡ ನಮ್ಮ ತ್ವಚೆಗೆ ತುಂಬಾ ಪ್ರಯೋಜನಕಾರಿ. ಇದು ಕೂಡ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುತ್ತೆ. ಕಾಬೂಲ್ ಕಡಲೆ 2 ಸ್ಪೂನು ಮತ್ತು ಕಡಲೆಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ. ಅಗಸೆ ಬೀಜವನ್ನು ಕೂಡ ನಾನು 2 ಚಮಚದಷ್ಟು ತೊಗೊಳ್ತಾ ಇದ್ದೀನಿ. ಅಗಸೆ ಬೀಜ ಕೂಡ ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ, ಜೊತೆಗೆ ರಿಂಕಲ್ಸ್ ಬರದಂತೆ ತಡೆಗಟ್ಟುತ್ತೆ. ಇನ್ನು ಮೈಸೂರು ಬೇಳೆ, ಮೊಸರು ದಾಲ್ ಅಂತ ಹೇಳ್ತೀವಿ, ಕೆಂಪು ಬೇಳೆ. ನಮ್ಮ ತ್ವಚೆ ಬೆಳ್ಳಗಾಗಬೇಕು, ನಮ್ಮ ತ್ವಚೆ ಸಂಪೂರ್ಣವಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ಇದು ಬೇಕೇ ಬೇಕು. ಅದನ್ನು 2 ಚಮಚದಷ್ಟು ತೊಗೊಂಡಿದ್ದೀನಿ. ನಂತರ ಬಾದಾಮಿ, ಇದು ಕೂಡ ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ. ಇದರಲ್ಲಿ ಇರುವಂತಹ ವಿಟಮಿನ್ಸ್ಗಳು ನಮ್ಮ ತ್ವಚೆಯ ಅಂದವನ್ನು, ಆರೋಗ್ಯವನ್ನು ಕಾಪಾಡುತ್ತೆ. ನಾನು ಒಂದು 8 ಬಾದಾಮಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಪೌಡರ್ ಮಾಡ್ಕೋಬೇಕು. ಎಷ್ಟು ನೈಸ್ಗೆ ಸಾಧ್ಯನೋ ಅಷ್ಟು ನೈಸ್ಗೆ ಪೌಡರ್ ಮಾಡ್ಕೊಳ್ಳಿ. ತುಂಬ ತರಿ ಎಲ್ಲ ಇರಬಾರ್ದು, ಸಂಪೂರ್ಣವಾಗಿ ನೈಸ್ಗೆ ಪೌಡರ್ ಆಗಬೇಕು. ಮನೆಯಲ್ಲೇ ನೀವು ಮಿಕ್ಸಿಯಲ್ಲಿ ಜಾರಲ್ಲಿ ಹಾಕ್ಬಿಟ್ಟು ನೀವು ಇದನ್ನು ಸಂಪೂರ್ಣವಾಗಿ ಪೌಡರ್ ಮಾಡ್ಕೊಳ್ಳಿ. ಎಷ್ಟು ಬೇಕಿದ್ರೂ ನೀವು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ ಇದನ್ನು ನೀವು ಬಳಸ್ಬೋದು. ಯಾವಾಗ ನೀವು ಮುಖವನ್ನು ತೊಳಿತೀರಾ, ಸ್ನಾನ ಮಾಡ್ತೀರಾ, ಅವಾಗೆಲ್ಲ ನಿಮ್ಮ ಮುಖ ಮತ್ತು ಕುತ್ತಿಗೆಯ ಭಾಗಕ್ಕೆ ಇದನ್ನು ಬಳಸಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೋಪನ್ನು ಕಂಪ್ಲೀಟಾಗಿ ಬಳಸೋದನ್ನು ನಿಮ್ಮ ತ್ವಚೆಗೆ ನಿಲ್ಲಿಸ್ಬಿಡಿ, ಅದರಲ್ಲೂ ಮುಖದ ಭಾಗಕ್ಕೆ. ನೋಡಿ, ಈಗ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸ್ಗೆ ಪೌಡರ್ ಆಗಬೇಕು. ನೈಸ್ಗೆ ಪೌಡರ್ ಆಗಿಲ್ಲ ಅಂದರೆ ನೀವು ಒಂದ್ಸಲ ಜರಡಿ ಮಾಡಿಬಿಟ್ಟು ಕೂಡ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದನ್ನು ನೀರಲ್ಲಿ ಹಾಕಿ, ಅಂದರೆ ಮುಖ ತೊಳೆಯೋಕ್ಕೆ ಎಷ್ಟು ಬೇಕಾಗುತ್ತೋ, ಒಂದ್ಸಲ ನೀವು ಮುಖಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿ, ನಿಧಾನವಾಗಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮತ್ತೆ ಮುಖವನ್ನು ವಾಶ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ತ್ವಚೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನೀವು ಕಂಪ್ಲೀಟಾಗಿ ಸೋಪನ್ನು ಬಳಸೋದನ್ನು ಬಿಟ್ಬಿಟ್ಟು ಈ ಪೌಡರನ್ನು ಬಳಸಿ ಇದನ್ನು ನೀವು ಎಷ್ಟು ದಿನ ಬೇಕಿದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಪೌಡರನ್ನು ಪುರುಷರು, ಮಹಿಳೆಯರು, ಮಕ್ಕಳು ಎಲ್ಲರೂ ಬಳಸಬಹುದು. ಅದ್ಭುತ ಬದಲಾವಣೆ ನಿಮ್ಮಲ್ಲಾಗುತ್ತೆ. ಮುಖದಲ್ಲಿ ಈಗಾಗಲೇ ಬಂಗ್ ಏನಾದರೂ ಬಂದಿದೆ ಅಥವಾ ಪಿಂಪಲ್ಸ್ ಇದೆ, ತುಂಬ ಸ್ಕಿನ್ನು ಡ್ಯಾಮೇಜ್ ಆಗಿದೆ, ಡಲ್ ಆಗಿದೆ ಅಂದರೆ ಅಂಥವರು ಬಳಸಿ ನೋಡಿ, ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಮೊದಲನೇ ಸಲ ಇದನ್ನು ಬಳಸಿದಾಗಲೇ ನಿಮ್ಮ ಸ್ಕಿನ್ನು ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಪ್ರತಿನಿತ್ಯ ನೀವೇ ಬಳಸೋದಕ್ಕೆ ಶುರು ಮಾಡ್ತೀರಾ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಥ್ಯಾಂಕ್ ಯು.